ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಸ್ಥಳೀಯರಿಂದ ಆಗ್ರಹ. ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಪೌರಾಯುಕ್ತರ ಭೇಟಿ. ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಆಶ್ರಯದಡಿ ದಾಂಡೇಲಿ ನಗರದ ಹಳೆ ದಾಂಡೇಲಿಯಿಂದ ಕುಡಿಯುವ ನೀರು ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗಾಗಿ ರಸ್ತೆ ಬದಿ ಅಗೆದು ಪೈಪ್ಲೈನ್ ಅಳವಡಿಸಿದ್ದ ಕಾರಣ ರಸ್ತೆ ತೀವ್ರ ಹದಗೆಟ್ಟಿದ್ದು ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ. ರಸ್ತೆ ದುರಸ್ತಿಗಾಗಿ ಹಾಗೂ ಡಾಂಬರೀಕರಣಕ್ಕಾಗಿ ಸ್ಥಳೀಯರು ಸಾಕಷ್ಟು ಬಾರಿ ನಗರಸಭೆಗೆ ಹಾಗೂ ಸಂಬಂಧಪಟ್ಟವರಿಗೆ ಮನವಿಯನ್ನು ಮಾಡಿದ್ದರು. ಆದರೆ ಪೈಪ್ಲೈನ್ ಕಾಮಗಾರಿ ಮುಗಿದಿದ್ದರೂ ರಸ್ತೆ ದುರಸ್ತಿ ಮಾಡದೇ ಇರುವುದರಿಂದ ಸ್ಥಳೀಯರು ಹಳೆ ದಾಂಡೇಲಿಯಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಕಳೆದ ಎರಡೂವರೆ ವರ್ಷಗಳಿಂದ ಯುಜಿಡಿ ಹಾಗೂ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಪೈಪ್ಲೈನ್ ಕಾಮಗಾರಿ ಸಲುವಾಗಿ ರಸ್ತೆಯನ್ನು ಅಗೆದಿರುವುದರಿಂದ ರಸ್ತೆ ತೀವ್ರ ಹದಗೆಟ್ಟು ಅಲ್ಲಲ್ಲಿ ಹೊಂಡ ಗುಂಡಿಗಳು ನಿರ್ಮಾಣವಾಗಿ ಡಾಂಬರ್ ಸಂಪೂರ್ಣ ಕಿತ್ತು ಹೋಗಿ ರಸ್ತೆಯಲ್ಲಿ ಪ್ರಯಾಣ ಮಾಡಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿತ್ಯದ ಬವಣೆಯಾಗಿದೆ. ಇದರ ಜೊತೆಯಲ್ಲಿ ಈ ರಸ್ತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳು ಸಂಚರಿಸುವುದರಿಂದ ರಸ್ತೆಯೆಲ್ಲ ಧೂಳು ತುಂಬಿಕೊಂಡು ಸ್ಥಳೀಯ ನಿವಾಸಿಗಳ ಆರೋಗ್ಯದ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಬೀರುವಂತಾಗಿದೆ. ಹೋದ ನವೆಂಬರ್ 30ರ ಒಳಗಡೆ ರಸ್ತೆ ದುರಸ್ತಿ ಮಾಡಿಕೊಡುವ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಭರವಸೆಯಾಗಿಯೇ ಉಳಿದ ಕಾರಣ ಹಳೆ ದಾಂಡೇಲಿಯ ನಾಗರಿಕರು ರಸ್ತೆ ದುರಸ್ತಿ ಮತ್ತು ಡಾಂಬರೀಕರಣಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮತ್ತು ಪೌರಾಯುಕ್ತರಾದ RS ಪವಾರ್ ಅವರು ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನು ನಡೆಸಿದರು. ರಸ್ತೆ ದುರಸ್ತಿ ಮತ್ತು ಡಾಂಬರೀಕರಣಕ್ಕೆ ಆಗ್ರಹಿಸಿದ ಪ್ರತಿಭಟನಾಕಾರರ ಆಗ್ರಹಕ್ಕೆ ಕೂಡಲೇ ಪೌರಾಯುಕ್ತರಾದ RS ಪವಾರ್ ಅವರು ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಸತೀಶ್ ಅವರಿಗೆ ಮೊಬೈಲ್ ಕರೆ ಮಾಡಿ ಮಾತನಾಡಿ, ಇದೇ ಜನವರಿ 8ರ ಸೋಮವಾರದಿಂದ ರಸ್ತೆ ದುರಸ್ತಿ ಮತ್ತು ಡಾಂಬರೀಕರಣ ಕಾಮಗಾರಿಯನ್ನು ಪ್ರಾರಂಭಿಸುವಂತೆ ಸೂಚನೆಯನ್ನು ನೀಡಿದರು. ಪೌರಾಯುಕ್ತರ ಮಾತಿಗೆ ಒಪ್ಪಿದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಸತೀಶ್ ಅವರು ಸೋಮವಾರದಿಂದ ರಸ್ತೆ ಕಾಮಗಾರಿ ಪ್ರಾರಂಭಿಸುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಸೋಮವಾರ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡದೇ ಇದ್ದ ಪಕ್ಷದಲ್ಲಿ ರಸ್ತೆ ತಡೆ ಹಾಗೂ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಅಳವಡಿಸಿರುವ ಪೈಪ್ಗಳನ್ನು ಒಡೆದು ಹಾಕುವ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅನಿಲ್ ನಾಯ್ಕರ್, ಸ್ಥಳೀಯ ಪ್ರಮುಖರುಗಳಾದ ವಿಷ್ಣು ಕಾಮತ್, ಮಿಲಿಂದ್ ಕೋಡ್ಕಣಿ, ರಾಜು ಕೋಡ್ಕಣಿ, ಅನ್ವರ್ ಪಠಾಣ್, ವಿನೋದ್ ಬಾಂದೇಕರ್, ಸರ್ಫರಾಜ್ ಮುಲ್ಲಾ, ಆರಿಫ್ ಕಾಜಿ, ತೌಫಿಕ್ ಸೈಯದ್, ಶಾಂತ್ ಮಹಾಲೆ, ಇಲಿಯಾಸ್ ಐನಾಪುರ್, ಜಾನ್ ಡಿಸಿಲ್ವಾ ಮೊದಲಾದವರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಕಡೆ ಸರ್ಕಲ್ ನಮ್ದು ಈ ಕಡೆ ಇದು ಎಲ್ಲ ಆಗಿದೆ ತಪ್ಪು. ಒಂದು ನೋವು ಆಗಿದೆ, ಈಗ ಬಹಳ ನೋವಾಗಿದೆ. ಮತ್ತಾಗುದಿಲ್ಲ ಸರ್. ಮಾತಾಡಕ್ಕೂ ಮರ್ಯಾದೆ ಅವ್ರು PWD ಅವರು ಹೇಳಿದ್ರ ಅಥವಾ RWD हम लोग बुलाए नहीं थे इनको, हम बुलाए नहीं, हम बुलाए नहीं, बात करने का नहीं है अभी। हम कड़े ಇದು 4 ವೀಲರ್ ಮೇಲೆ ಗೊತ್ತಾಗುದಿಲ್ಲ ಸರ್. 2 ವೀಲರ್ ಮೇಲೆ ಏನು ಪ್ರಾಬ್ಲಮ್ ಎಲ್ಲ ಬರ್ತದೆ.
ಮೊನ್ನೆ ಉದಾಹರಣೆ ಹೇಳಿಬಿಟ್ಟು ಸಾಕು ಡೆಲಿವರಿ ನಾಳೆ ಎಲ್ಲ ಡಿಪಾರ್ಟ್ಮೆಂಟ್ ಯಾರ್ಯಾರು ಕನೆಕ್ಟೆಡ್ ಇದ್ದಾರೆ ಬಂದ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸರ್ 11 ಗಂಟೆಗೆ ಬಂದ್ ಮಾಡ್ತಾ ಇದ್ದೀವಿ ಅವ್ರ ಉತ್ತರ ಕೊಡ್ಲಿ ಮತ್ತೆ ನಮ್ಮ ಡೆಡ್ಲೈನ್ ಮುಗಿದಿದೆ ನಾವು 31 ಡಿಸೆಂಬರ್ ಲಾಸ್ಟ್ ಕೊಟ್ಟಿದ್ವಿ ಮತ್ತೆ ನೀವು ಹೇಳಿದ್ರಿ ನಾವು ನಿಮ್ಗೆ ಹೇಳಿದೆ ಪಟೇಲ್ ನಗರದಿಂದ ಅಲ್ಲಿ ಮುನ್ಸಿಪಲ್ ವರ್ಕ್ ಏನಿದೆ ಅದು ಸ್ಟಾರ್ಟ್ ಮಾಡ್ರಿ ರೋಡ್ ನೀವು ಒಪ್ಕೊಂಡಿದ್ದೀರಿ ಅವಾಗ ನಮ್ಮ ಮನೆ ಮುಂದೆ ಹೌದಾ ಇಲ್ಲಿಂದ ಏನ್ ಮುಗಿತಾ ಹೋಗ್ತದೆ ಅದು ಇಮಿಡಿಯೇಟ್ ಚಾಲೂ ಮಾಡ್ರಿ ಅಂತ 31 ಡಿಸೆಂಬರ್ ವಾಸ್ ಡೆಡ್ಲೈನ್ ಫ್ರಮ್ ಅವರ್ ಸೈಡ್ ನಿಮ್ದು 30th ಡಿಸೆಂಬರ್ 30th ನವೆಂಬರ್ ಅಥವಾ 10th ಡಿಸೆಂಬರ್ ಇತ್ತು ಅಷ್ಟು ದಿನ 1.5 ತಿಂಗಳ ಬೇಕು ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ ಆ ದಿನ ಮತ್ತೆ ಇನ್ನೂವರೆಗೆ ಏನು ಉಸಾಬರಿ ಇಲ್ಲ ಅಂತ ಹೇಳಿದ್ರೆ ಮುಗಿಸಿ ನಾಳೆ ನಾವು 11 ಗಂಟೆಗೆ ರೋಡ್ ಬ್ಲಾಕ್ ಮಾಡ್ತಾ ಇದ್ದೀವಿ ನೀವು ಯಾರು ಕನೆಕ್ಟೆಡ್ ಇದ್ದಾರೆ ಅವ್ರಿಗೆ ಕರ್ಕೊಂಡು ಬರ್ರಿ ನಾವು ಮಾತಾಡೋಣ ಯಾರು ಇರಲಿ ಯಾರು ನಿಮ್ಮಿಂದ ಯಾರು ಜವಾಬ್ದಾರಿ ತಗೊಳ್ಳಿ ಸಾರು ಬಂದಾರಲ್ಲ ಅವರು ಮಾತಾಡಿ ಆದ್ರೆ ನಾವು ತೃಪ್ತಿಕರವಾಗಿ ಉತ್ತರ ಮಾಡಿ ನಮಗೆ अभी क्या हो रहा है ये तो दिला तो दिल्ली दिखाता हूँ ಬರ್ಚಿರಿ ಇದು ಯಾವುದು ನಮ್ದು ಓಲ್ಡ್ ಪಟೇಲ್ ಸರ್ಕಲ್ ಈ ಕಡೆ ಅಲ್ಲಿವರೆಗೂ ಪೈಪ್ಲೈನ್ ವರ್ಕ್ ಮುಗಿದಿದೆ ಅದು ರೋಡ್ ವರ್ಕ್ ಸ್ಟಾರ್ಟ್ ಮಾಡಿಸ್ಬಿಡ್ಬೇಕ್ರಿ ಇಲ್ಲೆಲ್ಲ ಜನ ಸೇರ್ಯಾರಿಗೆ ನೀವು ಕೊಟ್ಟ ಡೆಡ್ ಲೈನ್ ಮುಗೀತು ಇನ್ನೂವರೆಗೂ ಆಗ್ತಾ ಇಲ್ಲ ನಮಗೆಲ್ಲ ಸಮಸ್ಯೆ ಆಗಿ ಇಲ್ಲೆಲ್ಲ ಜನ ಬೀಳ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲ ಸರ್ ಎಲ್ಲಿದೆ ಕೆಲಸನೇ ಸ್ಟಾರ್ಟ್ ಆಗ್ತಾ ಇಲ್ಲ ಈಗ ಒಂದ್ ಕೆಲಸ ಈಗ ನಾಳೆ ಬೆಳಿಗ್ಗೆ ಬರೀತಾವ್ ಈಗ ನಿಮ್ಮವ್ರು ನಿಮ್ಮ ಇಂಜಿನಿಯರ್ ಯಾರಾದ್ರ ಬೇರೆಯವ್ರನ್ನಾರ ಕಳಿಸ್ಕೊಡ್ರಿ ಈಗ ಇದನ್ನ ಯಾವಾಗ ಚಾಲೂ ಮಾಡ್ತೀರಿ ಈಗ ನೀವು ಈಗ ಯಾಕಂದ್ರೆ ಪೈಪ್ಲೈನ್ ವರ್ಕ್ ಎಷ್ಟು ಮುಗಿದಿದೆ ನಮ್ಮ ಗಾಂಧಿ ಸರ್ಕಲ್ ಇಂದ ಚರ್ಚ್ ವರೆಗೂ ಪೈಪ್ಲೈನ್ ಮುಗಿದಿದೆ ವರ್ಕ್ ಆಗಿದೆ ಅದು ಅಲ್ಲಿಂದ ಮುಂದೆ ನಾವು ಇದಕ್ಕೆ ಯಾವುದು ನಮ್ಮ ಬಸವೇಶ್ವರ ಮೂರ್ತಿವರೆಗೂ ಮುಂದೆ ನಾವು ಚೆನ್ನಮ್ಮ ಸರ್ಕಲ್ ವರೆಗೂ ಕನೆಕ್ಟಿಂಗ್ ಮಾಡ್ಕೋಬೇಕು ಪೈಪ್ಲೈನ್ ಮಾಡ್ಬೇಕು ಅದನ್ನ ಅದು ಇರ್ಲಿ ಈ ಕಡೆಯಿಂದ ನಮ್ದು ಯಾವುದು ಗಾಂಧಿ ಸರ್ಕಲ್ ಇಂದ ಕ್ರಾಸ್ ನಿಂದ ಕಂಟಿನ್ಯೂ ಅಲ್ಲಿವರೆಗೂ ಮಾಡ್ರಿ ಪಟೇಲ್ ನಗರ ಯಾಕಂದ್ರೆ ನೀವು ಆಗ್ಲಿಲ್ಲ ಅಂದ್ರೆ ಏನಾಗ್ತೈತೆ ಗೊತ್ತೇನ್ರಿ ನಾಳೆ ನೀವು ರೋಡ್ ಬಂದ್ ಮಾಡ್ಕೊಂಡ್ ಕುಂತ್ರು ಅದು ಬಂದ್ ಮಾಡ್ಕೊಂಡ್ ಕುಂತ್ರು ಸಕ್ಷಮ ಪ್ರಾಧಿಕಾರ ನೀವು ಆಗ್ತೀರಿ ಸಿಗೋರು ಮುನ್ಸಿಪಾಲ್ಟಿಯವರು ತಹಸೀಲ್ದಾರ್ ಆಗ್ತೀವಿ ಇಲ್ಲಿ ನಮ್ದು ಏನೋ ಪಾತ್ರ ಇಲ್ಲ ಸುಮ್ಮನೆ ನಾವು ಬಂದು ಇಲ್ಲಿ ಬಾಯಿ ಬಂದಂಗೆ ಬೈಸ್ಕೊಂತ ಹೊಂಟಿವಿ ಅವ್ರ ಜೊತೆಗೆ ಸರ್ ಈಗ ಬೈತಾ ಇದ್ದಾರೆ ಅವ್ರ ಹೆಂಡತಿ ಮಕ್ಕಳು ಏನೂ ಉಳಿತಾ ಇಲ್ಲ ನಮ್ಮ ಪರಿಸ್ಥಿತಿ ಹಂಗಾಗಿದೆ ಇಲ್ಲಿ ಹೆಂಗ್ ಮಾಡ್ತೀರಿ ಸಾಹೇಬ್ರ ಹೇಳ್ರಿ ನಾಳೆ ಕಾರವಾರ ಬಂದ್ ಮಾಡ್ರಿ ಅವಕಾಶ ಕೊಡ್ರಿ ಅವ್ರಿಗೆ ಈಗ ಡಿಪಾರ್ಟ್ಮೆಂಟ್ಲಿ ಏನಾದ್ರೂ ಸಮಸ್ಯೆಗಳು ಇರ್ತಾವ ಎಂದು ಚಲೋ ಮಾಡೋರು ಅವರು ಅದರ ಗೊತ್ತಾಗ್ಲಿ ನಮಗೆ ಬಾಸ ಈಗ ನೋಡ್ರಿ ಸತೀಶ್ ಸಾಹೇಬ್ರೆ ಇಷ್ಟು ದಿವಸ ದೇಶಪಾಂಡೆ ಸಾಹೇಬ್ರು ಹೇಳಿದ್ರು ಜನಾನು ಹೇಳಿದ್ರು ನಾವು ನಮ್ದು 10-12 ಸಲ ಮಾತಾಡಿದೀವಿ ಹಾ ದಯವಿಟ್ಟು ನೀವು ಮಂಡೆಯಿಂದ ಈ ರೋಡ್ ವರ್ಕು ಕ್ರಾಸ್ ನಿಂದ ಚಲೋ ಆಗ್ಬೇಕು ಕೆಲಸ ಚಲೋ ಆಗ್ಲಿಲ್ಲ ಮುಂದೆ ಏನಾದ್ರೂ ಸಾರ್ವಜನಿಕರಿಂದ ಘಟನೆ ಬಂತಂದ್ರೆ ಮುನ್ಸಿಪಾಲ್ಟಿಯವರು ನಾವು ಅದಕ್ಕೂ ಬರೋದಿಲ್ಲ ನಾವು ಬರೋದಿಲ್ಲ ಅದಕ್ಕೂ ನೀವು ಬಲ ಸಾರ್ವಜನಿಕರ ಬಲ ಆ ರೀತಿ ಆಗ್ತೈತಿ ನೋಡ್ರಿ ಸೋಮವಾರದಿಂದ ನಿಮ್ಗೆ ಕೆಲಸ ಸ್ಟಾರ್ಟ್ ಆಗ್ಬೇಕು ಸಾಹೇಬ್ರೆ ದಯವಿಟ್ಟು ಸಹಕಾರ ಮಾಡ್ರಿ ದಾಂಡೇಲಿ ಜನ ವರ್ಕಿಗೆ ಎಲ್ಲದಕ್ಕೂ ಸಹಕಾರ ಮಾಡ್ಯಾರ ಎದಕ್ಕೂ ಅಪೋಸಿಷನ್ ಮಾಡಿಲ್ಲ ಅವ್ರು ನೋವಾದ್ರೂ 4 ವರ್ಷ ಆಯ್ತು ಎಲ್ಲಾ ಯೋಜನೆಗಳು ಬರ್ತಾ ಇದ್ದು 4 ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ ಎಲ್ಲ ಜನ ಇಲ್ಲ ಈ ಏರಿಯಾದವರು ಹೆಲ್ತ್ ಇಶ್ಯೂ ಆಗ್ತಾ ಇದೆ ಎಲ್ಲರಿಗೆ ದಯವಿಟ್ಟು ಸೋಮವಾರದಿಂದ ನೀವು ಕೆಲಸ ಸ್ಟಾರ್ಟ್ ಆಗ್ಬೇಕು ಸರ್ ಸೋಮವಾರ ಆಗ್ಲಿಲ್ಲ ಅಂದ್ರೆ ಮಂಗಳವಾರ ಏನ್ ಆಗ್ತೈತೆ ಅದು ಕೊನೆ ನೀವೇ ಆಗ್ತೀವಿ ಮಂಗಳವಾರಲ್ಲ ಸೋಮವಾರ ದಿನಾನೇ ಚಾಲೂ ಆಗ್ತದೆ ಮಂಗಳವಾರ ನೀವು ಸೋಮವಾರ ಕೆಲಸ ಮಾಡಲಿಲ್ಲ ಅಂದ್ರೆ ಮಂಗಳವಾರ ತೊಂದರೆ ಆಗ್ತೈತೆ ಸೋಮವಾರ ಕೊಡಬೇಡಿ ಸೋಮವಾರ ಮಧ್ಯಾಹ್ನ ಚಾಲೂ ಮಾಡಿ
कमिश्नर साहब को पूछ के ले बोले अभी बोले ना स्टेटमेंट और ಕೊಟ್ಟಿದ್ದಾರೆ मंगलवार से काम चालू कर दूंगा सर कौन से डिपार्टमेंट के ಯಾವ डिपार्टमेंट ಇವರು RWS ಏನು ಪೈಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ರೂರಲ್ ವಾಟರ್ ಸಪ್ಲೈ ಸಾಹೇಬ್ರ ರೂರಲ್ ವಾಟರ್ ಸಪ್ಲೈ ಅವರಿಗೆ ಫೋನ್ ಮಾಡಿದ್ರು ಹಾ ಪಾಟೀಲ್ ಮತ್ತೆ ಟ್ಯೂಸ್ಡೇ ನಿಂದ ಅವ್ರ ಕೆಲಸ ಚಾಲೂ ಮಾಡ್ತಾರೆ ಕಂಪನಿ ಇಂಜಿನಿಯರ್ ಅಲ್ಲಿ ಅವರು ಗವರ್ನಮೆಂಟ್ ಇಂಜಿನಿಯರ್ ಕಮಿಷನರ್ ಡಿಪಾರ್ಟ್ಮೆಂಟ್ ಇಂದ ಟೆಂಡರ್ ಕಮಿಷನರ್ ಸಾಹೇಬ್ರು ಫೋನ್ ಮಾಡಿದ್ರು RSW ದವರಿಗೆ ನಾವು ಕಾಂಟ್ರಾಕ್ಟರ್ ನಮಗೆ ಸಂಬಂಧ ಇಲ್ಲ ಟ್ಯೂಸ್ಡೇ ನಿಂದ ಕೆಲಸ ಚಾಲೂ ಮಾಡ್ತೀವಿ ಅಂತ ಒಂದು ಕೆಲಸ ಚಾಲೂ ಅಂತ ಕಮಿಷನರ್ ಈಗ RSW ದವರು ಕಮಿಟ್ಮೆಂಟ್ ಮಾಡಿದ್ದಾರೆ ತಾವು ಪ್ರೆಸ್ ದವರಿಗೆ ಮಾತು ಗೊತ್ತಿರಲಿ ಸೋಮವಾರ ಮಧ್ಯಾಹ್ನ ಮಾಡಿಸ್ತೀವಿ ಎಲ್ಲ ನಾವು ಹೋರಾಟ ಮಾಡ್ಬಿಡ್ತೀವಿ ಸೋಮವಾರ ಕೆಲಸ ಚಾಲೂ ಆಗಿದ್ರೆ ನಾವು ಹೋರಾಟ ಮಾಡ್ತೀವಿ ನಾವು ಬಿಡುದಿಲ್ಲ